ವೆಲ್ಕಮ್ ಟು ದ ಕ್ಲಾಸ್. ನೋಡಿ, ನಮ್ಮ ಹಿಂದಿನ ತರಗತಿಯಲ್ಲಿ ನಮ್ಮ ವಿಡಿಯೋ ಕ್ಲಾಸಲ್ಲಿ ಟೈಪ್ಸ್ ಆಫ್ ಫಂಕ್ಷನ್ಸ್ ಅಂದರೆ ಒನ್ ಫಂಕ್ಷನ್, ಆನ್ ಟು ಫಂಕ್ಷನ್ ಅಂದರೆ ಏನು ಡೆಫಿನಿಷನ್ ತಿಳ್ಕೊಂಡ್ವಿ. ಸೊ ಯಾವ ಫಂಕ್ಷನ್ಸು ಒನ್ ಆಗಿರ್ತದೆ, ಆನ್ ಟು ಆಗಿರುತ್ತೆ, ಸೊ ಅದು ಏನಾಗುತ್ತೆ ಬೈಜೆಕ್ಟಿವ್ ಫಂಕ್ಷನ್ ಅಂತ ಆಗುತ್ತೆ. ಸೊ ಈ ಒಂದು ವಿಡಿಯೋ ಕ್ಲಾಸಲ್ಲಿ ನೋಡಿ, ಆಲ್ರೆಡಿ ನಾವು ಬೋರ್ಡ್ ಮೇಲೆ ಒಂದು ಎಕ್ಸಾಂಪಲನ್ನು ಬರೆದಿದ್ದೀನಿ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದೆಲ್ಲ ನಮ್ಮ ಹಿಂದಿನ ತರಗತಿಯ ಡೆಫಿನಿಷನ್ ಬೇಸ್ಡ್. ಸೊ ಒನ್ ಫಂಕ್ಷನ್ ಡೆಫಿನಿಷನ್ ಏನು? ಡಿಫ್ರೆಂಟ್ ಎಲಿಮೆಂಟ್ಸ್, ಡಿಫ್ರೆಂಟ್ ಇಮೇಜಸ್ ಇರಬೇಕು, ಅದನ್ನು ನಾವು ಒನ್ ಫಂಕ್ಷನ್ ಅಂತ ಕರಿತೀವಿ. ಅಂದರೆ ಫಸ್ಟ್ ಸೆಟ್ಟಲ್ಲಿ ಇರ್ತಕ್ಕಂಥ ಡಿಫ್ರೆಂಟ್ ಎಲಿಮೆಂಟ್ಸ್ಗೆ ಡಿಫ್ರೆಂಟ್ ಇಮೇಜಸ್ ಇರಬೇಕು. ಸೊ ಸಪೋಸ್ ನಮಗೆ ಏನಾದ್ರು ಡಿಫ್ರೆಂಟ್ ಎಲಿಮೆಂಟ್ಸ್ಗೆ ಸೇಮ್ ಇಮೇಜ್ ಇತ್ತು ಅಂದರೆ ಅದು ಒನ್ ಆಗಲ್ಲ. ಇದು ನಮ್ಮದು ಡೆಫಿನಿಷನ್ ಒನ್ ಫಂಕ್ಷನ್. ಆನ್ ಟು ಫಂಕ್ಷನ್ ಅಂತಂದರೆ ನಾವು ಎರಡು ಡೆಫಿನಿಷನ್ ಹೇಳಿದ್ವಿ ಹಿಂದಿನ ತರಗತಿಯಲ್ಲಿ, ನೀವೆಲ್ಲ ಕ್ಲಾಸಸ್ನ ನೋಡಿರ್ತೀರಿ. ಆನ್ ಟು ಫಂಕ್ಷನ್ ಅಂತಂದರೆ ಕೋಡೊಮೇನ್ ಇಸ್ ಈಕ್ವಲ್ ಟು ರೇಂಜ್ ಆದರೂ ಆಗಬೇಕು, ಅಥವಾ ಎರಡನೇ ಸೆಟ್ಟಲ್ಲಿ ಇಮೇಜ್ ಇಲ್ಲದ ಹಾಗೆ ಯಾವ ಎಲಿಮೆಂಟ್ಸ್ಗಳು ಕೂಡ ಉಳಿಯೋ ಹಾಗಿಲ್ಲ. ಇದನ್ನು ನಾವು ಆನ್ ಟು ಅಂತ ಕರಿತೀವಿ. ಸೊ ಇದಿಷ್ಟು ನಾವು ರೀಕಾಲ್ ಮಾಡಿಕೊಂಡು ಇವತ್ತಿನ ಕ್ಲಾಸನ್ನು ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಇದು ಕೊಟ್ಟಿರ್ತಕ್ಕಂಥ ಫಂಕ್ಷನ್ಸ್ಗಳನ್ನು ಇವು ಇಂಜೆಕ್ಟಿವ್ ಆಗಿದಾವ, ಸರ್ಜೆಕ್ಟಿವ್ ಆಗಿದಾವ ಅಂತ ಚೆಕ್ ಮಾಡ್ತಕ್ಕಂಥದ್ದು ಡೆಫಿನಿಷನ್. ಸೊ ಇದೆಲ್ಲ ನಿಮಗೆ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಇರುತ್ತೆ. ಸೊ ನಾವು ಫಸ್ಟ್ ಎಕ್ಸಾಂಪಲನ್ನು ಓದೋಣ. ಏನಿದೆ ನೋಡಿ, ಚೆಕ್ ದ ಇಂಜೆಕ್ಟಿವಿಟಿ ಅಂಡ್ ಸರ್ಜೆಕ್ಟಿವಿಟಿ. ಸೊ ನಮಗೆ ಒನ್ ಫಂಕ್ಷನ್ ಅಂದರೂ ಒಂದೇ, ಇಂಜೆಕ್ಟಿವ್ ಫಂಕ್ಷನ್ ಅಂದರೂ ಒಂದೇ, ಅಥವಾ ಸೊ ಇಲ್ಲಿ ನಾವೇನು ಇಂಜೆಕ್ಟಿವಿಟಿ ಆ್ಯಂಡ್ ಸರ್ಜೆಕ್ಟಿವಿಟಿ ಅಂತ ಹೇಳಿದ್ದಾರೆ. ಸೊ ಎಲ್ಲ ಒಂದೇ, ಒನ್ ಮತ್ತು ಆನ್ ಟು. ಸೊ ಇದು ನಮಗೆ ಆನ್ ಟು ಅಥವಾ ಸರ್ಜೆಕ್ಟಿವ್ ಫಂಕ್ಷನ್ ಅಂತ ಹೇಳ್ತೀವಿ, ಒನ್ ಅಥವಾ ಇಂಜೆಕ್ಟಿವ್ ಫಂಕ್ಷನ್ ಅಂತ ಹೇಳ್ತೀವಿ. ಸೊ ಆಫ್ ದ ಫಾಲೋಯಿಂಗ್ ಫಂಕ್ಷನ್ಸ್ ಅಂದರೆ ಇಲ್ಲಿ ಒಂದು 5 ರಿಂದ 6 NCERT ಎಕ್ಸಸೈಸ್ಗಳಿದ್ದಾವೆ. ಇದರಲ್ಲಿ ನಾವು ಫಸ್ಟ್ ಒಂದು ಎಕ್ಸಾಂಪಲನ್ನು ನಾನು ತಗೊಂಡಿದ್ದೀನಿ. ಸೊ ಎಲ್ಲರೂ ಕೂಡ ಕ್ಲಾಸನ್ನು ಅಬ್ಸರ್ವ್ ಮಾಡಿ ನಿಮ್ಮ ನೋಟ್ಸಲ್ಲಿ ಪ್ರಾಬ್ಲಮ್ಸನ್ನು ರೆಕಾರ್ಡ್ ಮಾಡಿ. ಓಕೆ, ನೋಡಿ ಫಸ್ಟ್ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ? ಫಂಕ್ಷನ್ ಎಫ್ ಫ್ರಮ್ ಎನ್ ಟು ಎನ್ ಅಂದರೆ ನೋಡಿ, ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್ ಅಂತ ಅವರು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಡೊಮೇನು ಕೂಡ ಓಕೆ, ಇಲ್ಲಿ ನೋಡಿ ಡೊಮೇನು ನ್ಯಾಚುರಲ್ ನಂಬರ್ ಆಗಿದೆ, ಕೋಡೊಮೇನು ಕೂಡ ಏನಾಗಿದೆ ನ್ಯಾಚುರಲ್ ನಂಬರ್ ಆಗಿದೆ. ಸೊ ನಾವು ಈಗ ಡೊಮೇನ್ ಅಂದರೆ ನ್ಯಾಚುರಲ್ ನಂಬರ್ಸ್ನ ಅಷ್ಟೇ ತಗೋಬೇಕು, 1 2 3 4 ಆ ಥರ ನ್ಯಾಚುರಲ್ ನಂಬರ್ಸು. ಸೊ ಕೋಡೊಮೇನು ಕೂಡ ಅಲ್ಲಿ ನ್ಯಾಚುರಲ್ ನಂಬರ್ಗೆ ರಿಸ್ಟ್ರಿಕ್ಟ್ ಆಗಿದೆ. ಸೊ ಇದನ್ನು ಅಬ್ಸರ್ವ್ ಮಾಡಬೇಕು. ಗಿವನ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಅಂತ ಇದೆ. ಓಕೆನಾ, ಇದು ಪ್ರಾಬ್ಲಮ್. ಸೊ ಇದು ನಾವೇನು ಚೆಕ್ ಮಾಡ್ಬೇಕು ಈಗ? ಇದು ಇಂಜೆಕ್ಟಿವ್ ಆಗಿದೆಯಾ ಅಥವಾ ಸಬ್ಜೆಕ್ಟಿವ್ ಆಗಿದೆ ಅಂತ ಚೆಕ್ ಮಾಡಬೇಕು. ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ಬೈ ಒನ್. ಸೊ ಒನ್ ಫಂಕ್ಷನ್ ಆರ್ ಇಂಜೆಕ್ಟಿವ್ ಫಂಕ್ಷನ್. ಓಕೆ, ಇಂಜೆಕ್ಟಿವ್ ಅಂತಿದೆ, ಹಂಗಾಗಿ ನಾನು ಅದನ್ನೇ ಬರೀತೀನಿ. ಸೊ ಇಂಜೆಕ್ಟಿವ್ ಫಂಕ್ಷನ್ ಆರ್ ಒನ್ ಫಂಕ್ಷನ್. ನೋಡಿ, ಒನ್ ಫಂಕ್ಷನ್ ಅಂತ ಅಂದಾಗ ಡೆಫಿನಿಷನ್ ಆರು ಯೂಸ್ ಮಾಡ್ಬೋದು, ಇಲ್ಲ ಜನರಲ್ ಅಥವಾ ಏನಂತ ಹೇಳಿದ್ರೆ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್ ಶುಡ್ ಹ್ಯಾವ್ ಡಿಸ್ಟಿಂಕ್ಟ್ ಇಮೇಜಸ್ ಅಥವಾ ಡಿಫ್ರೆಂಟ್ ಇಮೇಜಸ್. ಸೊ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ವೆರಿ ವೆರಿ ಇಂಪಾರ್ಟೆಂಟ್ ಇದು. ಸೊ ಡೊಮೇನ್ ಮತ್ತು ಕೋಡೊಮೇನ್ ಇದೆ. ಸೊ ಇಲ್ಲಿ ಏನಾಗಿದೆ ನೋಡಿ, ನ್ಯಾಚುರಲ್ ನಂಬರ್ ಕೊಟ್ಟಿದ್ದಾರೆ. ಸೊ ನ್ಯಾಚುರಲ್ ನಂಬರ್ ಕೊಟ್ಟಿದ್ದಾರೆ, ಇದು ಹೇಗೆ ಬರೀಬೇಕು ನಾವು? ಇಲ್ಲಿ ಅವರು ಡಿಫೈನ್ ಮಾಡಿರ್ತಾರೆ ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್. ನೋಡಿ, ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್ ಅಂತ ಇಲ್ಲಿ ಡಿಫೈನ್ ಮಾಡಿದ್ದಾರೆ. ಓಕೆ, ಸೊ ನ್ಯಾಚುರಲ್ ನಂಬರ್ ಅಂತಂದಾಗ ಸ್ವಾಭಾವಿಕ ಸಂಖ್ಯೆಗಳು ನಾವು ಯಾವ್ದು ಬೇಕೋ ಅದು ತಗೊಳಂಗಿಲ್ಲ. ಸ್ವಾಭಾವಿಕ ಸಂಖ್ಯೆಗಳು ಅಂತ ಯಾವನ್ ಕರಿತೀವಿ ನಾವು? 1 2 3 ಅಂದರೆ ನೋಡಿ, 0 ಇಲ್ಲ, 0 ಇಸ್ ನಾಟ್ ಎ ನ್ಯಾಚುರಲ್ ನಂಬರ್. ಹಾಗಾಗಿ ನಾನು ಇಲ್ಲಿ ಕೆಲವು ನ್ಯಾಚುರಲ್ ನಂಬರ್ಗಳನ್ನ ನಾನು ಸ್ಟಾರ್ಟ್ ಮಾಡ್ತೀನಿ. 1 ಓಕೆ 2, ನೀವು ಎಷ್ಟಾದರೂ ತಗೋಬೋದು. ಓಕೆ, ಐ ವಿಲ್ ಸ್ಟಾರ್ಟ್ ಫ್ರಮ್ 1 1 2 3 ಈ ಥರ. ಇಟ್ ಈಸ್ ಇನ್ಫೈನೈಟ್. ಜಸ್ಟ್ ನಾನು 3 ನ್ಯಾಚುರಲ್ ನಂಬರ್ಸ್ ಅಂತ ತಗೊಂಡಿದ್ದೀನಿ, 1 2 3. ಸೊ ಈಗ ನಮಗೆ ಫಂಕ್ಷನ್ ಏನು ಕೊಟ್ಟಿದ್ದಾರೆ ಪ್ರಾಬ್ಲಮ್ನಲ್ಲಿ ಅದನ್ನು ನೋಡ್ಕೊಳ್ಳೋಣ. ಸೊ ಇಟ್ ಈಸ್ ಗಿವನ್ ಆಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ನೋಡಿ ಎಕ್ಸ್ ಸ್ಕ್ವಯರ್ ಅಂತ ಕೊಟ್ಟಿದ್ದಾರೆ. ಸೊ ಅವ್ರು ಯಾವುದೋ ಒಂದು ಫಂಕ್ಷನ್ ಡಿಫೈನ್ ಮಾಡಿರ್ತಾರೆ ಈ ಥರ. ಸೊ ಇಲ್ಲಿ ನೋಡಿ, ಇಲ್ಲಿ ನಾನು ಇನ್ಪುಟ್ ಏನಾಗಿದೆ, ಫಸ್ಟ್ 1 ಕೊಟ್ಟಿದ್ದೀನಿ ನಾನು. ಸೊ 1ಗೆ ಇಲ್ಲಿ 1 ಹಾಕಿದ್ರೆ ಏನು ಬರುತ್ತೆ? ಎಫ್ ಆಫ್ 1 ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 1. ಸೊ ನಾನು ಎಕ್ಸ್ಗೆ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನೋಡಿ, ಇಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, 1 ಸ್ಕ್ವೇರ್ ಆಯಿತು. 1 ಸ್ಕ್ವೇರ್ ಅಂದರೆ 1 × 1 ಏನಾಯಿತು? 1 ಆಯಿತು. ಸೊ ಅದಕ್ಕೆ ನಮಗೆ ಹಿಂದಿನ ತರಗತಿಗಳು ಭಾಳ ಇಂಪಾರ್ಟೆಂಟ್. ಇಮೇಜ್ ಅಂದರೆ ಏನು ಅದೆಲ್ಲ ನೋಡಿ. ಅಂದರೆ 1 ಬಂತು, 1 ಈಸ್ ದ ಇಮೇಜ್ ಆಫ್ 1 ಅಂದರೆ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ 1. ಸೊ 1 ಈಸ್ ದ ಇಮೇಜ್ ಆಫ್ 1 ಅಂತ ಬರೀತೀವಿ. ಅದನ್ನೇ ನಾನು ಎಫ್ ಆಫ್ 1 ಇಸ್ ಈಕ್ವಲ್ ಟು 1 ಅಂತ ಬಂದಿದ್ದೀನಿ. ಈಗ ನಾನು ನೆಕ್ಸ್ಟ್ ಎಲಿಮೆಂಟ್ ತಗೊಂಡಿದ್ದೀನಿ, 2 ತೊಗೊಂಡಿದ್ದೀನಿ. ಸೊ ನಾನು ಈಗ ಹಾಗಾದರೆ ಎಕ್ಸ್ಗೆ ನಾನು 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದರಲ್ಲಿ 2 ಸ್ಕ್ವೇರ್ ಆಯಿತು. 2 ಸ್ಕ್ವೇರ್ ಅಂದರೆ ಏನು? 2 × 2 ದಟ್ ಈಸ್ 4. 2 2 4 ಆಯಿತು. ಅಂದರೆ ಇಲ್ಲಿ ನಾನು 4 ಹಾಕ್ಬೋದು. ಈಗ ಅಂದರೆ ಇಲ್ಲಿ 2 4ಕ್ಕೆ ಅಟ್ಯಾಚ್ ಆಗಿದೆ ಅಂತ ಆಯಿತು. ಸೊ ನಾನು ಇನ್ನೊಂದು ಎಲಿಮೆಂಟ್ ತೊಗೊಂಡಿದ್ದೀನಿ, 3 ನ್ಯಾಚುರಲ್ ನಂಬರ್. ಸೊ 3 ತೊಗೊಂಡ್ರೆ, ಸೊ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 3, ಅಲ್ಲಿಗೆ 3 ಸ್ಕ್ವೇರ್ ಆಯಿತು. 3 × 3 ಎಷ್ಟಾಯ್ತು ನೋಡಿ, 9 ಆಯಿತು. ಓಕೆನಾ?
ಸೊ ಈಗ ನೀವು 1 2 3 4 5 ಎಷ್ಟಾರು ಎಲಿಮೆಂಟ್ಸ್ ತಗೊಳ್ರಿ. ಸೊ ನಾನಿಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಏನು 1 ತೊಗೊಂಡೆ, 2 ತೊಗೊಂಡೆ, 3 ತೊಗೊಂಡೆ. ನೋಡಿ ಅಬ್ಸರ್ವ್ ಮಾಡಿ, ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್ ಅಂತ ಕೊಟ್ಟಿದ್ದಾರೆ. ಅಂದರೆ ನೋಡಿ 1 ಈಸ್ ನಾಟ್ ಈಕ್ವಲ್ ಟು 2 ಆಯಿತಾ, 2 ನಾಟ್ ಈಕ್ವಲ್ ಟು 3 ಆಯಿತು. ಅಂದರೆ ಡಿಫರೆಂಟ್ ಎಲಿಮೆಂಟ್ಸ್ ಡಿಫರೆಂಟ್ ಇಮೇಜಸ್ ಹೊಂದಿದ್ದಾವೆ. ನೋಡಿ 1 ಇಸ್ ದ ಇಮೇಜ್ ಆಫ್ 1, 4 ಇಸ್ ದ ಇಮೇಜ್ ಆಫ್ 2, 9 ಇಸ್ ದ ಇಮೇಜ್ ಆಫ್ 3 ಅದೆಲ್ಲ ನಮಗೆ ತೋರಿಸ್ತಾ ಇದೆ. ಅಂದರೆ ಇಲ್ಲಿ ನಮಗೆ ಕ್ಲಿಯರ್ಲಿ ನಮಗೆ ಗೊತ್ತಾಗ್ತಾ ಇದೆ ಡಿಫರೆಂಟ್ ಎಲಿಮೆಂಟ್ಸ್ ಹ್ಯಾವ್ ಡಿಫರೆಂಟ್ ಇಮೇಜಸ್. ಅಂದರೆ ಇಲ್ಲಿ ನಾವು ಬರೀಬೇಕಲ್ಲ. ಸೊ ಇಲ್ಲಿ ಬರೆಯೋಣ, ಡಿಫರೆಂಟ್ ಎಲಿಮೆಂಟ್ಸ್ ಅಥವಾ ಡಿಸ್ಟಿಂಕ್ಟ್ ಎಲಿಮೆಂಟ್ಸ್. ಡಿಫರೆಂಟ್ ಎಲಿಮೆಂಟ್ಸ್ ಹ್ಯಾವ್ ಡಿಫರೆಂಟ್ ಇಮೇಜಸ್. ಸೊ ದೇರ್ಫೋರ್ ಎಫ್ ಈಸ್ ಇಂಜೆಕ್ಟಿವ್ ಅಥವಾ 1 1 ಅಂತ ಆಗುತ್ತೆ. ನೋಡಿ, ಸೊ ನಾವು ಈ ಡೆಫಿನೇಷನ್ ಅನ್ನೇ ನಾನು ಹೇಳಿದ್ದೀನಿ ಹಿಂದಿನ ತರಗತಿಯಲ್ಲಿ. ಡಿಫರೆಂಟ್ ಎಲಿಮೆಂಟ್ಗಳಿಗೆ ಡಿಫರೆಂಟ್ ಇಮೇಜಸ್ ಇದ್ದರೆ 1 1 ಆಯಿತು. ಸೊ ಇಲ್ಲಿ ಆ ಕೇಸ್ ಬರ್ತಾ ಇದೆ ನನಗೆ, ಡಿಫರೆಂಟ್ ನ್ಯಾಚುರಲ್ ನಂಬರ್ಸ್ ಡಿಫರೆಂಟ್ ಇಮೇಜಸ್. ಸೊ ದೇರ್ಫೋರ್ ಇಟ್ ಈಸ್ 1 1. ಸೊ ಅಲ್ಲಿ 1 1 ನಮಗೆ ಬಂತು. ಸೊ ನೆಕ್ಸ್ಟ್ ಆನ್ ಟು ಅಥವಾ ಸರ್ಜೆಕ್ಟಿವ್. ಓಕೆ, ಆನ್ ಟು ಅಂತ ಬರೆದಿರ್ತೀನಿ. ನೋಡಿ ಇದನ್ನು ಅಬ್ಸರ್ವ್ ಮಾಡಿ, ಆನ್ ಟು ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ಗಳು ಕನ್ಫ್ಯೂಷನ್ ಮಾಡ್ಕೊತಾರೆ. ಎರಡೆರಡು ಮೆಥಡ್ ಇರುತ್ತೆ, ನಾನು ಒಂದೇ ಮೆಥಡ್ ಹೇಳ್ತಾ ಇದ್ದೀನಿ, ನೀವು ಯಾವ ಮೆಥಡಲ್ಲಿ ಫಾಲೋ ಮಾಡಿ. ಆನ್ ಟುಗೆ ನಾವು ಏನು ಹೇಳ್ತೀವಿ ಡೆಫಿನಿಷನ್ನು, ಕೋಡೊಮೇನ್ ಮತ್ತು ರೇಂಜ್ ಫಂಕ್ಷನ್ ಇದ್ದು. ಕೋಡೊಮೇನ್ ಮತ್ತು ರೇಂಜ್ ಎರಡೂ ಈಕ್ವಲ್ ಆದರೆ ಮಾತ್ರ ಆನ್ ಟು ಆಗುತ್ತೆ. ಈಗ ನಿಮಗೆ ಕೋಡೊಮೇನ್ ಗೊತ್ತಾಯಿತು ಅಂದರೆ ಅದನ್ನು ನೋಡ್ಕೊಳ್ಳೋಣ. ಇಲ್ಲಿ ಕೋಡೊಮೇನ್ ಆಲ್ರೆಡಿ ನಮಗೆ ನೋಡ್ರಿ, ಫಸ್ಟ್ಗೆ ನಾನು ಹೇಳಿದೆ ಡೊಮೇನು ನ್ಯಾಚುರಲ್ ನಂಬರ್ ಆಗಿದೆ, ಕೋಡೊಮೇನು ಕೂಡ ನ್ಯಾಚುರಲ್ ನಂಬರ್. ಹಾಗಾದರೆ ಕೋಡೊಮೇನ್ ನನಗೆ ಗೊತ್ತಿದೆ, ಕೋಡೊಮೇನ್ ಏನು ನ್ಯಾಚುರಲ್ ನಂಬರ್ ಅಂತ ಗೊತ್ತಿದೆ. ಈಗ ಫಂಕ್ಷನಿಂದ ರೇಂಜ್ ಏನು, ರೇಂಜ್ ಅಂತ ನಾವು ಯಾವುದನ್ನು ಕರಿತೀವಿ ಅಂದರೆ ಆ ಕಡೆಯಿಂದ ಯಾವ ಕನೆಕ್ಟ್ ಆಗಿರ್ತದೆ ನೋಡಿ. ಇಲ್ಲಿ ನೋಡಿ ರೇಂಜ್ ನನಗೆ ಗೊತ್ತಾಗ್ತಾ ಇದೆ, ಪಕ್ಕಾ ನನಗೆ ಒಂದೇ ನ್ಯಾಚುರಲ್ ನಂಬರ್ 1 ಅಲ್ವಾ, 1 2 3 ಅಂದರೆ ಇಲ್ಲಿ 1 4 9 ಬರ್ತಾ ಇದೆ. ಅಂದರೆ ಇದು ನನಗೆ ರೇಂಜ್ ಗೊತ್ತಾಗ್ತಾ ಇದೆ. ಹಂಗಾಗಿ ನಾನು ಆ ಒಂದು ಕಾನ್ಸೆಪ್ಟನ್ನು ಯೂಸ್ ಮಾಡ್ತೀನಿ. ಹಿಯರ್ ರೇಂಜ್ ಆಫ್ ದ ಫಂಕ್ಷನ್. ಓಕೆನಾ, ರೇಂಜ್ ಆಫ್ ದ ಫಂಕ್ಷನ್, ಐ ನೋ ದ ರೇಂಜ್. ನನಗೆ ರೇಂಜ್ ಗೊತ್ತಿರೋದ್ರಿಂದ ನಾನು ಬರಿತಾ ಇದ್ದೀನಿ. ರೇಂಜ್ ನನಗೆ ಪರ್ಟಿಕ್ಯುಲರ್ಲಿ ಎಲ್ಲಿಂದ ಸ್ಟಾರ್ಟ್ ಆಗಿದೆ ನೋಡ್ರಿ, 1 ಇಂದ ಸ್ಟಾರ್ಟ್ ಆಗಿದೆ. ಅಬ್ಸರ್ವ್ ಮಾಡಿದ್ದೀನ 1 ಆದ್ಮೇಲೆ ನೆಕ್ಸ್ಟ್ ರೇಂಜ್ ನನಗೆ ಬಂದಿರೋದು, ರೇಂಜಲ್ಲಿ ಬಂದರೆ ಎಲಿಮೆಂಟ್ 4, ಆಮೇಲೆ ಯಾವ್ದು ಬಂದಿದೆ 9 ಬಂದಿದೆ. ಸೊ ನಾನು 4 ತೊಗೊಂಡಿದ್ರೆ ಎಷ್ಟು ಬರ್ತಿತ್ತು, 4 ಸ್ಕ್ವೇರ್ ಅಂದರೆ 16 ಬರ್ತಾ ಇತ್ತು ಅಲ್ವಾ, 16. ಇದೇ ಥರ ನನಗೆ ರೇಂಜ್ ಕಂಟಿನ್ಯೂ ಆಗ್ತಾ ಇದೆ. ಅಬ್ಸರ್ವ್ ಮಾಡಿ, 1 4 9 16 ಈ ಥರ ಕಂಟಿನ್ಯೂ ಆಯಿತು. ಅಂದರೆ ನೀವು ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ನಾವು ಆನ್ ಟು, ಅದಕ್ಕೆ ನಾನು ಡೆಫಿನೇಷನ್ ರಿಪೀಟ್ ಮಾಡ್ತೀನಿ. ಆನ್ ಟು ಅಂತ ನಾವು ಯಾವುದನ್ನು ಯಾವಾಗ ಕರಿತೀವಿ ಫಂಕ್ಷನ್ನ ಅಂದರೆ, ಇಲ್ಲಿ ಇಮೇಜ್ ಎಲ್ಲ ಎಲಿಮೆಂಟ್ಗಳಿಗೂ ಇಮೇಜ್ ಇರಬೇಕು ಅಲ್ವಾ. ಈಗ ನ್ಯಾಚುರಲ್ ನಂಬರ್ಸ್ ಅಂತಂದರೆ 1 2 3 4 5 ಎಲ್ಲವೂ ನ್ಯಾಚುರಲ್ ನಂಬರ್ಗಳೇ. ಹಾಗಾದರೆ ಇಲ್ಲಿ 1 ಆದ್ಕೊಳ್ಳಿ ಇಮಿಡಿಯೇಟ್ಲಿ ಐ ಗಾಟ್ 4, ನನಗೆ 4 ಬಂದಿದೆ. 4 ಬಂದಿದೆ ಅಂದರೆ ಯಾವ ಎಲಿಮೆಂಟ್ಸ್ ಮಿಸ್ ಆಯಿತು, 2 ಇಲ್ಲ 3 ಇಲ್ಲ. ಅಂದರೆ 2 ಮತ್ತು 3 ಅಂತಕ್ಕಂಥ ಎಲಿಮೆಂಟ್ಗಳಿಗೆ ಇಲ್ಲಿ ಇಮೇಜ್ ಇಲ್ಲ, ಮಿಸ್ ಆಗಿದ್ದಾವೆ ಅಲ್ವಾ. ಅದಕ್ಕೆ ನಾನು ರೇಂಜನ್ನು ಬರೆದಿದ್ದು. ರೇಂಜಲ್ಲಿ ಸೋ ಮೆನಿ ಎಲಿಮೆಂಟ್ಸ್ ಮಿಸ್ಡ್. ನೋಡಿ 2 ಇಲ್ಲ 3 ಇಲ್ಲ. ಇಲ್ಲಿ 4 ಆದಮೇಲೆ 9 ಬಂದಿದೆ. 5 6 7 8 ಅವು ಯಾವುಕ್ಕೂ ಕೂಡ ಇಮೇಜ್ ಇಲ್ಲ ಅಂತ ಅರ್ಥ. ಅಂದರೆ ಯಾವುದಾದ್ರೂ ಒಂದು ಎಲಿಮೆಂಟ್ ಇಮೇಜ್ ಇಲ್ದಂಗೆ ಇತ್ತು ಅಂದರೆ ಅದು ಆನ್ ಟು ಆಗಲ್ಲ. ಹಾಗಾದರೆ ನೀವು ನೋಡಿ ಇಲ್ಲಿ ರೇಂಜ್ ಇದ್ರದ್ದು ಕೋಡೊಮೇನ್, ಈ ಫಂಕ್ಷನಿನ ಕೋಡೊಮೇನ್ ನಾನು ಆಲ್ರೆಡಿ ನೋಡಿ ಇಲ್ಲಿ ನ್ಯಾಚುರಲ್ ನಂಬರ್. ಕೋಡೊಮೇನ್ ಏನದು ನ್ಯಾಚುರಲ್ ನಂಬರ್, ಅದು ಪ್ರಾಬ್ಲಮ್ನಲ್ಲೇ ಇದೆ. ನ್ಯಾಚುರಲ್ ನಂಬರ್ ಅಂದರೆ ಯಾವುದು, 1 2 3 4 ಆಗುತ್ತೆ. 1 2 3 ನೋಡಿ 1 2 3 4 5 ಎಲ್ಲ ಆಗುತ್ತೆ ನೋಡಿ. ಈಗ ಇದು ರೇಂಜು 1 4 9 16. ನ್ಯಾಚುರಲ್ ನಂಬರ್ ಯಾವುದು 1 2 3 4 5. ಅಂದರೆ ಇಲ್ಲಿ ಎಷ್ಟೋ ಎಲಿಮೆಂಟ್ಗಳು ಮಿಸ್ ಆಗಲ್ಲ ಅಂದರೆ ಅದಕ್ಕೆ ಇಮೇಜ್ ಇಲ್ಲ. ಅಂದರೆ ಈ ಸೆಟ್ಟು ಅಂದರೆ ರೇಂಜು ಮತ್ತು ನ್ಯಾಚುರಲ್ ನಂಬರ್ ಎರಡು ಈಕ್ವಲ್ ಇಲ್ಲ. ದೇರ್ಫೋರ್ ನಾವೇನಂತ ಬರೀಬೋದು, ರೇಂಜ್ ನಾಟ್ ಈಕ್ವಲ್ ಟು codomain. Therefore this function is not injective or not onto. ನೋಡಿ ಅಬ್ಸರ್ವ್ ಮಾಡಿ, ಇದು 1 1 ಆಗಿದೆ, ಬಟ್ ಇದೇನಾಗಿಲ್ಲ, onto ಆಗಿಲ್ಲ. ಯಾವುದು n to n ಡಿಫೈನ್ ಮಾಡಿ f of x is equal to x square ಅಂತ ಡಿಫೈನ್ ಮಾಡಿದ್ರೆ this function will be 1 1 but not onto. ಯಾಕೆ onto ಆಗಲಿಲ್ಲ, ಯಾಕಂದ್ರೆ ಇಲ್ಲಿ ನಮಗೆ ರೇಂಜು ಮತ್ತು ಕೋಡೊಮೇನು ಎರಡು ಈಕ್ವಲ್ ಇರಬೇಕಾಗಿತ್ತು, ಬಟ್ ದೇ ಆರ್ ನಾಟ್ ಈಕ್ವಲ್. Therefore this is an example for a function which is 1 1 but not onto. ಇದು 1 ಮಾರ್ಕ್ಸ್ ಕ್ವಶನ್ ಆಗುತ್ತೆ, 2 ಮಾರ್ಕ್ಸ್ ಕ್ವಶನ್ ಆಗುತ್ತೆ, ನೀವು 3 ಮಾರ್ಕ್ಸ್ ಕೇಳಿದ್ರು ಕೂಡ ಅಟೆಂಪ್ಟ್ ಮಾಡ್ಬೋದು. ಓಕೆನಾ? ಸೊ ಈ ಪ್ರಾಬ್ಲಮ್ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮ್ನ ನೆಕ್ಸ್ಟ್ ಸೆಷನಲ್ಲಿ ಕಂಟಿನ್ಯೂ ಮಾಡಿ.